ಎಲ್ಲ ವೀಕ್ಷಕರಿಗೆ ಇಂದಿನ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು. ನಾನೀಗಾಗಲೇ 10 ತಾಯಿಯ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದು, ಇವತ್ತು ಆಧ್ಯಾತ್ಮದ ಕುರಿತಾಗಿ ಮಾತನಾಡಬೇಕಂತ ಇಚ್ಛೆಪಟ್ಟಿದ್ದೇನೆ. ಮನುಷ್ಯ ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳಂತಿರ್ತದೆ. ಮನುಷ್ಯರಾಗಿರ್ತಕ್ಕಂಥ ನಾವುಗಳು ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ನಾವು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತೇವೆ. ಯಾರೋ ಡಾಕ್ಟರ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಎಷ್ಟೋ ಜನ ರಾಜಕೀಯದಲ್ಲಿ ಧುಮುಕ್ತಾರೆ, ಧಾರ್ಮಿಕದಲ್ಲಿ ಕೆಲಸ ಮಾಡ್ತಾರೆ. ತಮ್ಮ ತಮ್ಮ ಯೋಗ್ಯತೆಗನುಸಾರವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಿರ್ತಾರೆ. ಎಲ್ಲರ ಜೀವನದ ಗುರಿ ಏನಪ್ಪ ಅಂತಂದರೆ, ನಾವು ಚೆನ್ನಾಗಿರಬೇಕು, ಆಯುಷ್ಯಾರಾಮಿ ಜೀವನ ನಡೆಸಬೇಕು, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಬಾರ್ದು, ನಾವು ನಮ್ಮ ಮಕ್ಕಳು, ನಮ್ಮ ಹೆಂಡತಿ, ನಮ್ಮ ಸಂಸಾರ ಭಾಳಷ್ಟು ಚೆನ್ನಾಗಿರಬೇಕು ಅಂತಕ್ಕಂಥದ್ದೇ ಬಹುತೇಕ ಜನರ ಒಂದು ಗುರಿಯಾಗಿರುತ್ತದೆ. ಅನೇಕ ಜನ ಈ ಪ್ರಪಂಚದಲ್ಲಿ ಹುಟ್ಟಿದವರು ತಾವು ಬದುಕಿನುದ್ದಕ್ಕೂ ತಮ್ಮ ಇಡೀ ಬದುಕನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟಿರ್ತಾರೆ. ಅಂಥವರನ್ನು ನಾವು ಮಹಾತ್ಮರು, ಶರಣರು ಅಂತ ಹೇಳ್ತೇವೆ. ಆಶ್ಚರ್ಯದ ಸಂಗತಿ ಅಂತಂದರೆ, ಜೀವನದಲ್ಲಿ ನಾವು ಕಳೆದ ದಿನಗಳಿಗೆ ಸ್ವಲ್ಪ ಹೋಲಿಸಿದರೆ ಇತ್ತೀಚಿನ ದಿನದಲ್ಲಿ ನಾವೆಲ್ಲ ಎತ್ತ ಸಾಗ್ತಾ ಇದ್ದೇವೆ ಅನ್ನೋದನ್ನು ಸ್ವಲ್ಪ ನಾವು ಚಿಂತನೆ ಮಾಡಿದರೆ ನಾವು ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಈಗಿನ ಯುವಕರಿಗೆ ಆಧ್ಯಾತ್ಮದ ಬಗ್ಗೆ ಗೊತ್ತಿಲ್ಲ. ಆಧ್ಯಾತ್ಮದ ಅರಿವು, ಆಧ್ಯಾತ್ಮದ ಹಸಿವು ನಮಗಿಲ್ಲ. ನಾವೆಲ್ಲ ಬಹಳ ತೊಂದರೆ ಜೀವನವನ್ನು ನಡೆಸ್ತೇವೆ. ಎಂಥ ಸಿರಿ ಸಂಪತ್ತಿದ್ದಾಗಲೂ ಕೂಡ, ಎಂಥ ಅಂತಸ್ತಿದ್ದಾಗಲೂ ಕೂಡ ನಮಗೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಸಿಗೋದಿಲ್ಲ. ಇದಕ್ಕೆ ಕಾರಣ ಆಧ್ಯಾತ್ಮದ ಕೊರತೆ. ಆಧ್ಯಾತ್ಮ ಅಂದ್ರೇನು? ದೊಡ್ಡ PhD ಮಾಡೋದಲ್ಲ. ಆಧ್ಯಾತ್ಮ ಅಂದರೆ ದೇವರ ಇರುವಿಕೆಯನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನ. ಆಧ್ಯಾತ್ಮ ಅಂದರೆ ಸತ್ಯತೆಯ ಕುರಿತಾಗಿ ಪ್ರತಿಪಾದನೆ ಮಾಡೋದು, ಸತ್ಯವನ್ನು ಮೆಚ್ಚಿಕೊಳ್ಳೋದು. ಆಧ್ಯಾತ್ಮ ಅಂದರೆ ಏನು? ದೊಡ್ಡ ಗುಡ್ಡ ಹೊರೋದಲ್ಲ. ದೇವರ ಇರುವಿಕೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸತ್ಯ ಅಂದ್ರೇನು, ಅದರಿಂದ ಆಗ್ತಕ್ಕಂಥ ಸಾಧಕ ಬಾಧಕಗಳು ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆಧ್ಯಾತ್ಮ ಅಂತಂದರೆ ಮನುಷ್ಯ ಕುಲದ ಒಂದು ಪ್ರಯೋಜನ ಏನು, ಮನುಷ್ಯರಾಗಿ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಜೀವ ಅಂದರೆ ಇದು ಶಾಶ್ವತ ಅಲ್ಲ. ಇರುವಷ್ಟು ದಿನ ನಾವು ಒಳಿತನ್ನು ಮಾಡಬೇಕಾಗ್ತದೆ, ಒಳ್ಳೆಯದನ್ನು ಮಾಡಬೇಕಾಗ್ತದೆ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರನ್ನು ನಾವು ಸ್ವಲ್ಪ ನೆನಪಿಸಿಕೊಂಡ್ರೆ, ಅವರು ಯಾರಿಗಾಗಿ ದುಡಿದ್ರು, ಯಾರಿಗಾಗಿ ಬದುಕಿದ್ರು, ಎಂಥ ಒಂದು ಅಂತಸ್ತು, ಒಂದು ದೊಡ್ಡ ಸ್ಥಾನಮಾನದಲ್ಲಿದ್ದಾಗಲೂ ಕೂಡ
ಇಡೀ ತಮ್ಮ ಬದುಕನ್ನು ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ಮುಡುಪಾಗಿಟ್ಟಿದ್ದರು. ಕಾರಣ ಇಷ್ಟೇ, ಅವರಲ್ಲಿಯ ಆಧ್ಯಾತ್ಮದ ಅರಿವು. ನಾವೆಲ್ಲ ಸ್ವಾಮಿ ವಿವೇಕಾನಂದರ ಜೀವನವನ್ನು ಸ್ವಲ್ಪ ಮೆಲುಕು ಹಾಕಿದರೆ ಮನುಷ್ಯ ಜನ್ಮ ಅಂದರೆ ಏನು, ಅದರ ಸಾರ್ಥಕತೆ ಏನು ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ. ಯಾರೋ ಡಾಕ್ಟರ್ ಆಗ್ತಾರೆ, ಯಾರೋ ಇಂಜಿನಿಯರ್ ಆಗ್ತಾರೆ, ಯಾರೋ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಾರೆ, ಯಾರೋ ರಾಜಕಾರಣಿಗಳಾಗ್ತಾರೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಇತ್ತೀಚಿನ ದಿನದಲ್ಲಿ ನಮ್ಮ ಯುವ ಪೀಳಿಗೆ ಬಹಳಷ್ಟು ರೀತಿಯಲ್ಲಿ ಬಹುತೇಕ ಯುವಕರು ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ, ಗುರು ಹಿರಿಯರನ್ನು ಗೌರವಿಸ್ತಾ ಇಲ್ಲ ಅಂತಕ್ಕಂಥದ್ದು ಸದ್ಯದ ವಿದ್ಯಮಾನಗಳಿಂದ ನಮಗೆ ತಿಳಿದು ಬರ್ತದೆ. ಈಗ ನಾವು ಬೇರೆ ಬೇರೆ ಸ್ಥಾನದಲ್ಲಿ ಯಾವ್ಯಾವುದೋ ಇಲಾಖೆಯಲ್ಲಿ ನಾವು ಕೆಲಸ ಮಾಡಿದರೂ ಕೂಡ ಅವರ ಸ್ಥಾನಮಾನಕ್ಕೆ ತಕ್ಕಂತೆ ಅವರಿಗೆ ಸಿಗ್ತಿರ್ತದೆ. ನಿಮಗೊಂದು ತಾಜಾ ಉದಾಹರಣೆ ಹೇಳೋದಾದರೆ, ಹಾಲಿನಿಂದ ನಮಗೆ ಮೊಸರಾಗ್ತದೆ, ಮೊಸರಿನಿಂದ ಮಜ್ಜಿಗೆ ಆಗ್ತದೆ, ಮಜ್ಜಿಗೆಯನ್ನು ಕಟ್ಟಿದ್ರೆ ಬೆಣ್ಣೆ ಬರ್ತದೆ, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಬರ್ತದೆ. ಈಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವೆಲ್ಲ ಒಂದೇ ವಂಶದಿಂದ ಬಂದಿರತಕ್ಕಂಥವುಗಳೇ. ಆದರೆ ಗೊತ್ತಿರಲಿ, ಹಾಲಿನ ರೇಟ ಬೇರೆ ಇರ್ತದೆ, ಮೊಸರಿನ ರೇಟ ಬೇರೆ ಇರ್ತದೆ, ಮಜ್ಜಿಗೆ ರೇಟ ಬೇರೆ ಇರ್ತದೆ, ಬೆಣ್ಣೆ ಮತ್ತು ತುಪ್ಪ ಸ್ವಲ್ಪ ಹೈಯೆಸ್ಟ್ ಬೆಲೆ ಇರ್ತದೆ. ಅವೆಲ್ಲವೂ ಹುಟ್ಕೊಂಡಿದ್ದು ಹಾಲು ಅಂತಕ್ಕಂಥ ವಂಶದಿಂದಲೇ. ಹಾಗಾದರೆ ಈ ಹಾಲಿನಿಂದಲೇ ಹುಟ್ಟಿರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಮ್ಮ ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಅವಕ್ಕೆ ಬೇರೆ ಬೇರೆ ಬೆಲೆ ಇರೋದನ್ನು ನಾವು ಕಾಣ್ತೇವೆ. ಹಾಗೆಯೇ ಸಮಾಜದಲ್ಲಿ ನಾವು ಮನುಷ್ಯರಾಗಿದ್ದರೂ ಕೂಡ ನಮ್ಮ ನಮ್ಮ ಗುಣಧರ್ಮ, ನಮ್ಮ ನಮ್ಮ ಜ್ಞಾನ, ನಮ್ಮ ನಮ್ಮ ಆಚಾರ, ನಮ್ಮ ನಮ್ಮ ವಿಚಾರ, ಅದರ ತಕ್ಕಂತೆ ಈ ಸಮಾಜದಲ್ಲಿ ನಮಗೆ ಸ್ಥಾನಮಾನ ಸಿಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆ ಆಧ್ಯಾತ್ಮ ಅಂದರೆ ಯಾರು ಆಧ್ಯಾತ್ಮದ ಬಗ್ಗೆ ಒಲವು ತೋರಿಸ್ತಾರೆ, ಯಾರು ಆಧ್ಯಾತ್ಮವನ್ನು ಪ್ರೀತಿಸ್ತಾರೆ, ಯಾರು ಆಧ್ಯಾತ್ಮದ ಮಾರ್ಗದಲ್ಲಿ ಹೋಗ್ಬೇಕಂತ ಬಯಸ್ತಾರೆ, ನನಗನ್ಸಿದ ಮಟ್ಟಿಗೆ ಅಂಥವರಿಗೆ ಜೀವನದಲ್ಲಿ ದುಃಖನೇ ಇರುವುದಿಲ್ಲ. ಯಾಕಂದರೆ ಆಧ್ಯಾತ್ಮ ಯಾವಾಗಲೂ ಸತ್ಯ ಮಾರ್ಗವನ್ನೇ ತೋರಿಸ್ತದೆ. ಆಧ್ಯಾತ್ಮ ಯಾವಾಗಲೂ ಪ್ರಾಮಾಣಿಕತನವನ್ನೇ ಎತ್ತಿ ಹಿಡಿತದೆ. ಆಧ್ಯಾತ್ಮ ಯಾವಾಗಲೂ ನಮ್ಮ ಗುರು ಹಿರಿಯರನ್ನು ಗೌರವಿಸತಕ್ಕಂಥ ವಾಣಿಯನ್ನೇ, ಅಂತ ಸಂದೇಶವನ್ನೇ ಆಧ್ಯಾತ್ಮ ಕೊಡುತ್ತದೆ. ಹೀಗಾಗಿ ಆಧ್ಯಾತ್ಮದ ಮಾರ್ಗದಲ್ಲಿದ್ದವರು ಅವರು ಅದ್ಭುತವಾಗಿರ್ತಕ್ಕಂಥ ಸಂಸ್ಕಾರವಂತ ಆಗ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಅದಕ್ಕೆ ಆಧ್ಯಾತ್ಮ ಹೇಗೆ ನಮ್ಮ ಜೀವನಕ್ಕೆ ಅನ್ನ, ನೀರು, ಗಾಳಿ ಅವಶ್ಯವೋ ಅದರಂತೆ ಆಧ್ಯಾತ್ಮವು ಅತ್ಯವಶ್ಯ, ಅತ್ಯಮೂಲ್ಯ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮನುಷ್ಯರಾಗಿರ್ತಕ್ಕಂಥ ನಮ್ಮ ಜನ್ಮ ಸಾರ್ಥಕ, ನಾವು ಧನ್ಯ ಧನ್ಯ ಅಂತ ಹೇಳ್ಬೋದು. ಅದಕ್ಕೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಧ್ಯಾತ್ಮ ಬಗ್ಗೆ ವಿಶೇಷವಾಗಿ ಹೇಳ್ತೇನೆ. ಇವತ್ತಿನ ದಿನ ಆಧ್ಯಾತ್ಮದ ಕುರಿತಾಗಿ ನಾನು ಇಷ್ಟು ಮಾತುಗಳನ್ನು ಹೇಳಿ ಮತ್ತೆ ಮುಂದೆ ಆಧ್ಯಾತ್ಮದ ಕುರಿತಾಗಿ ಮಾತಾಡುತ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರೇಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವಂದನೆಗಳು.